everyone. Very good morning friends. Welcome back to my channel Preeti's Awesome Lifestyle. ನೋಡಿ ಫ್ರೆಂಡ್ಸ್, ಇವತ್ತು ಸಂಡೇ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬಂದು ರಕ್ಷಾ ಬಂಧನ್ ಫ್ರೆಂಡ್ಸ್. ಸೊ ಮೊದಲನೇದಾಗಿ ಬಿಲೇಟೆಡ್ ವಿಶಸ್, ಹ್ಯಾಪಿ ರಕ್ಷಾ ಬಂಧನ್ ಎಲ್ಲ ನನ್ನ ಬ್ರದರ್ಸ್ಗೂ. ಹಾಗೆಯೇ ನೀವೆಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತು ಟಿಫನ್ಗೆ ನಾನು ಆಲೂಗೆಡ್ಡೆ ಪಲ್ಯ ಮತ್ತು ಹಾಗೆಯೇ ದೋಸೆ ಮಾಡ್ತಾಯಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಮಾತಾಡ್ಕೊಳ್ಳೋದಕ್ಕೋಸ್ಕರ ಅಂದ್ಬಿಟ್ಟು ಅದನ್ನ ಟಿಫನ್ ರೆಡಿ ಮಾಡಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯ ಸಾಮಾನ್ಯವಾಗಿ ಎಲ್ಲರೂ ಹೇಗೆ ಮಾಡ್ತೀರೋ ಅದೇ ಥರ ನಾನು ಮಾಡ್ತೀನಿ, ಅದರಲ್ಲಿ ಇನ್ನು ಯಾವ ಡಿಫ್ರೆನ್ಸು ಇರೋಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ ಫ್ರೆಂಡ್ಸ್. ನೀವೆಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಗಲೇ ಅದಕ್ಕೂ ಮುಂಚೆನೇ ನನಗೆ ಆಲ್ರೆಡಿ ಕೆಲವೊಬ್ಬರು ವಿಶಸ್ನ ಕಳಿಸಿದ್ರಿ ಹ್ಯಾಪಿ ರಕ್ಷಾ ಬಂಧನ್ ಅಂತ. ತುಂಬ ಥ್ಯಾಂಕ್ಸ್, ನಿಮಗೂ ಕೂಡ ಹ್ಯಾಪಿ ರಕ್ಷಾ ಬಂಧನ್. ಮತ್ತು ಇವತ್ತು ಏನಪ್ಪ ಅಂದರೆ ಸಂಡೇ ಆಗಿರೋದ್ರಿಂದ ಒಂದು ಸ್ಪೆಷಲ್ ನಾನ್ ವೆಜ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಯಿತು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ಮಾಡಿ. ಸೊ ನೀವು ಕೆಲವೊಬ್ಬರು ಕೇಳ್ಬೋದು, ಕೆಲವೊಬ್ಬರು ತಿಂದೇ ಇರೋರು ಇರ್ತಾರೆ ಈ ಮಂತಲ್ಲಿ. ಶ್ರಾವಣದಲ್ಲಿ ಕೆಲವೊಬ್ಬರು ನಾನ್ ವೆಜ್ ಎಲ್ಲ ಯೂಸ್ ಮಾಡಲ್ಲ, ನಾವೇನು ಆ ಥರ ಎಲ್ಲ ಪಾಲಿಸ್ಕೊಂಡು ಬಂದಿಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ನಾನು ಮಾಡ್ತಾಯಿದ್ದೀನಿ, ಇರೋದನ್ನ ತೋರಿಸ್ಬೇಕಲ್ವ, ಹಂಗಾಗಿ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಆ ರೆಸಿಪಿನ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ. ಹೀಗೆ ಮಾಡೋದ್ರಿಂದ ನೀವು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡಿದಂತಹ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಾ ಇರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ನನ್ನ ಬ್ರೇಕ್ಫಾಸ್ಟು ಕಂಪ್ಲೀಟ್ ಆಗ್ತಾ ಬಂತು, ಪಲ್ಯ ಆಲ್ರೆಡಿ ಕಂಪ್ಲೀಟ್ ಆಯಿತು, ನೀವು ನೋಡ್ತಾ ಇದ್ರಿ. ಇವಾಗ ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಪಲ್ಯ ಮತ್ತು ದೋಸೆ, ಯಾರಿಗಿಷ್ಟ ಆಗಲ್ಲ ಹೇಳಿ. ಹಾಗೆ ಇದ್ರ ಜೊತೆ ಬರೀ ಪಲ್ಯ ಇದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಕೆಂಪು ಚಟ್ನಿ ಅಥವಾ ಕಾಯಿ ಚಟ್ನಿ ಇದ್ರೇ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಕೆಂಪು ಚಟ್ನಿ ಮಾಡಿದ್ದೆ. ಹಾಯ್ ಮಾಡು ಒಂದ್ಸರಿ ಇಲ್ಲಿ. ಹಾಯ್ ಹಾಯ್, ಐ ಲವ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಅವ್ನಿಗೆ ನಡುವೆ ಕ್ಯಾಮ್ರಾ ಮುಂದೆ ಮಾತಾಡೋದು ಅಂದರೆ ಸ್ವಲ್ಪ ನಾಚಿಕೆ ಸ್ವಭಾವ ಬಂದುಬಿಟ್ಟಿದೆ. ಮೊದಲೆಲ್ಲ ಹಂಗಿರಲಿಲ್ಲ, ಸುಮ್ಮನೆ ಬಂದು ಮಾತಾಡ್ಕೊಂಡು ನಿಂತ್ಕೊಬಿಡೋನು. ಅವಾಗೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಇವಾಗೆಲ್ಲ ಕೆಲವ್ರು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಗನ ಜೊತೆ ಮಾತಾಡಿಸಿ ಅಂತ. ಸೊ ಹಂಗಾಗಿ ಅವನ್ನ ವೀಡಿಯೋ ಮುಂದೆ ಬಂದರೆ ನುಲ್ಕೊಂಡು ನಾಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ನನ್ನ ಮಕ್ಕಳದು ನಾನು ರಕ್ಷಾ ಬಂಧನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಇಯರ್ ನಾನೇ ಪ್ರಿಪೇರ್ ಮಾಡಿದ್ದೆ ಫ್ರೆಂಡ್ಸ್. ರಾಖಿನ ತುಂಬ ಚೆನ್ನಾಗಿ ಮಾಡಿದ್ವಿ. ಈ ವರ್ಷ ನನಗೆ ಮಾಡೋದಕ್ಕೆ ಟೈಮ್ ಸಾಕಾಗಿಲ್ಲ ಅಂದ್ಬಿಟ್ಟು ರೆಡಿಮೇಡ್ ರಾಖಿನೇ ನಾನು ತರಿಸಿದ್ದೀನಿ. ಆ ಮಗಳೇ ಅವ್ರ ಅಜ್ಜಿ ಜೊತೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಬಂದಿದ್ದಾಳೆ. ಹಾಗೆಯೇ ತುಂಬ ಕ್ಯೂಟಾಗಿತ್ತು ಅದು ಸಹ. ಅದವನ ಜೊತೆ ತುಂಬ ಟೈಮ್ ಇರಲ್ಲ, ಹಾಕಿದ ತಕ್ಷಣವೇ ಕಿತ್ಕೊಂಡು ಆಟಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆದರೂ ಇರಲಿ, ನಾವು ಮಾಡಬೇಕಲ್ವ ಅಂದ್ಬಿಟ್ಟು ಮಕ್ಳ ಕೈಲಿ ಇದನ್ನು ಮಾಡಿಸ್ತಾ ಇರ್ತೀನಿ ನಾನು ಪ್ರತಿ ವರ್ಷ. ನೋಡಿ, ಕಟ್ಟಿದ್ದಾಯಿತು. ಹಾಗೆಯೇ ಅವಳು ತಲೆ ಮೇಲೆ ಆವಾಗಲೇ ಹೂವು ಎಲ್ಲ ಹಾಕಿದ್ಲು, ಕುಂಕುಮ ಎಲ್ಲ ಅವಳೇ ಇಟ್ಲು. ಇವಾಗ ಸ್ವೀಟ್ ತಿನ್ನಿಸ್ತಾ ಇದ್ದಾಳೆ. ದೂದ್ ಪೇಡ ಇತ್ತು ಫ್ರೆಂಡ್ಸ್, ಸೊ ಹಂಗಾಗಿ ಅದೇ ತಿನ್ನಿಸ್ತಾ ಇದ್ದಾಳೆ. ನೋಡಿ, ಆರತಿ ಎಲ್ಲ ಬೆಳಗಿ ಹಾಗೆಯೇ ಅವ್ರ ಅಜ್ಜಿ ಜೊತೆ ಆಶೀರ್ವಾದನೂ ಸಹ ತೊಗೊಂಡ್ರು ಇಬ್ರು. ಸೊ ನಾವಂತೂ 3 ಜನ ಸಿಸ್ಟರ್ಸ್ಗಳೇ, ನಮ್ಗೆ ಯಾರು ಸ್ವಂತ ಬ್ರದರ್ಸ್ಗಳೆಲ್ಲ ಯಾರೂ ಇಲ್ಲ. ನಾವೆಲ್ಲ ಇದೆಲ್ಲ ಮಾಡ್ತಾ ಇರಲಿಲ್ಲ. ಸೊ ಮಕ್ಳುಗಳೆಲ್ಲ ಇದ್ದಾರಲ್ವ, ಮಕ್ಳುಗಳಿಗೆ ಎಲ್ರಿಗೂ ಗಂಡು ಮಕ್ಳು ಇರೋದ್ರಿಂದ ಎಲ್ಲರೂ ಇದನ್ನ ಮಾಡಿಸ್ತೀವಿ. ನೋಡ್ತಾ ಇದ್ದೀರಾ ನೀವು, ಅವರು ಆಶೀರ್ವಾದ ತೊಗೊಳೋದಕ್ಕೆ ಹೋದ್ರು. ಮಕ್ಳ ಕೈಲೆಲ್ಲ ಕಾಲು ಮುಟ್ಟಿಸ್ಕೋಬಾರ್ದು, ಅವರು ದೇವ್ರ ಸಮಾನ ಅಂದ್ಬಿಟ್ಟು ಅಮ್ಮ ಹಿಂದೆ ಹೋದ್ರು. ಸರಿ, ಈ ರೀತಿಯಾಗಿ ನಮ್ಮನೆ ರಕ್ಷಾ ಬಂಧನ ಆಯಿತು ಫ್ರೆಂಡ್ಸ್. ಬನ್ನಿ, ಇವಾಗ ನಾನು ಚಿಕನ್ ಬಿರಿಯಾನಿಗೆ ರೆಡಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಹಸ್ಬೆಂಡು ಮಾರ್ನಿಂಗೇ ತಂದುಕೊಟ್ಟು ಹೋದರು. ಅವರು ಅರ್ಲಿ ಮಾರ್ನಿಂಗ್ ಬೇಗನೆ ಹೋಗಿದ್ರು. ಸೊ 10 o'clockಗೆಲ್ಲ ಟಿಫನಿಗೆ ಬಂದಿದ್ರು, ಆವಾಗಲೇ ತಂದುಬಿಟ್ಟಿಟ್ಟು ಹೋಗಿದ್ರು. ಇವಾಗ ಆಫ್ಟರ್ನೂನ್ ಲಂಚಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪನ ನಾನು ಕಬಾಬಿಗೆ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. ಅವ್ರು ಲೆಗ್ ಪೀಸ್ 2 ಕಟ್ ಮಾಡಿ ಅಂತ ಹೇಳಿದ್ರಂತೆ. ಒಂದನ್ನ ಮಿಸ್ ಮಾಡಿ ಎಲ್ಲ ಪೀಸ್ ಮಾಡಿಬಿಟ್ಟಿದ್ರು, ಇನ್ನೊಂದು ಕಟ್ ಮಾಡಿಟ್ಟಿದ್ದಾರೆ, ಒಂದೇ ಬಂದಿದೆ ಅದರಲ್ಲಿ. ನಾನು ಹೋಮ್ ಮೇಡ್ ಕಬಾಬ್ನ ಇವತ್ತು ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಸ್ವಲ್ಪ ಕಾರ್ನ್ಫ್ಲೋರು, ಅರ್ಧ ಭಾಗ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಒಂದು 1 ಟೀ ಸ್ಪೂನಷ್ಟು ಫುಡ್ ಕಲರ್ ತೊಗೊಂಡಿದ್ದೀನಿ, 1 ಎಗ್ ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ತೊಗೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಚಿಕನಲ್ಲಿ ಮಿಕ್ಸಪ್ ಮಾಡೋಣ. ಮತ್ತು ಕಬಾಬ್ ಪೌಡ್ರನ್ನ ಮಿಸ್ ಮಾಡ್ಕೊಂಡು ಬಂದಿದ್ರು. ನಾನು ಯಾವಾಗಲೂ ಪೌಡರ್ ಯೂಸ್ ಮಾಡಿಕೊಂಡೆ, ತೇಜು ರೆಡಿ ಮಿಕ್ಸ್ನ ಯೂಸ್ ಮಾಡಿಕೊಂಡೆ ಮಾಡೋದು. ಇವತ್ತು ತಂದಿರಲಿಲ್ಲ ಅಲ್ವಾ, ಸೊ ಹಂಗಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದೆಲ್ಲನೂ ಒಟ್ಟಿಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು.
ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಚಿಕನ್ ಒಳಗಡೆ ಹಾಕ್ಕೊಂಡು ಅದನ್ನ ಕಲಿಸ್ಕೊಳ್ತೀನಿ. ಇಲ್ಲಾಂದರೆ ಅದು ನೀಟಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಅದು ನೀಟಾಗೆಲ್ಲ ಮಿಕ್ಸಪ್ ಆಗಿರಲ್ಲ. ಅದೇ ನಾವು ರೆಡಿ ಪೌಡರ್ ತೊಗೊಂಡ್ರೆ ಡೈರೆಕ್ಟಾಗಿ ಅದ್ರ ಚಿಕನ್ ಜೊತೆಗೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಹೋಮ್ ಮೇಡ್ ಚಿಕನ್ ಕಬಾಬ್ನ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂದ್ಬಿಟ್ಟು. ಬನ್ನಿ ಹಾಗೆಯೇ ಇದನ್ನ ಕಲಿಸ್ಬಿಟ್ಟು ಮ್ಯಾರಿನೇಷನ್ಗೆ ಎತ್ತಿಡ್ತೀನಿ. ಒಂದು ಹಾಫ್ ಆನ್ ಅವರಿಂದ 1 ಅವರ್ವರೆಗೂ ಎತ್ತಿಡ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಷ್ಟರಲ್ಲೇ ಅದು ಮ್ಯಾರಿನೇಷನ್ ಆಗಿರುತ್ತೆ. ಇವಾಗ ಚಿಕನಿಗೆ ರೆಡಿ ಮಾಡಿದ್ದಾಯಿತು. ಹಾಗೆಯೇ ಬಿರಿಯಾನಿಗೂ ಸಹ ಸ್ವಲ್ಪ ಮೊಸರು ನಿಂಬೆಹಣ್ಣೆಲ್ಲ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಸಹ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಆಗಲಿ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ kg ಅಷ್ಟು ಚಿಕನ್ನ ನಾನು ಬಿರಿಯಾನಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಸಾಲ್ಟು ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಡೈರಿ ಮೊಸರು ಹಾಕ್ತಾಯಿದ್ದೀನಿ. ಡೈರಿ ಮೊಸರು ಹಾಕಿದರೆ ನೀಟಾಗಿ ಒಂದು ಸ್ವಲ್ಪ ಮ್ಯಾರಿನೇಷನ್ ಆಗುತ್ತೆ. ಮನೆ ಮೊಸರಾದರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇದು ಗಟ್ಟಿ ಇರೋದ್ರಿಂದ ಇದೇ ಚೆನ್ನಾಗಿರುತ್ತೆ ಇದಕ್ಕೆ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸಪ್ ಮಾಡಿಬಿಟ್ಟು ಇದ್ರೂ ಅಷ್ಟೇ ಹಾಫ್ ಆನ್ ಅವರ್ ಮ್ಯಾರಿನೇಷನ್ ಆಗೋದಕ್ಕೆ ಇಡ್ತೀನಿ. ಈ ರೀತಿ ಮಾಡೋದ್ರಿಂದ ಚಿಕನ್ ಸಾಫ್ಟಾಗಿ ಬರುತ್ತೆ. ಯಾವುದೇ ರೀತಿ ರಬ್ಬರ್ ಥರ ಎಲ್ಲ ಫೀಲ್ ಆಗಲ್ಲ. ಬಿರಿಯಾನಿ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, 30 ಮಿನಿಟ್ಸ್ ಅಷ್ಟರಲ್ಲಿ ನಾನು ಅಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ಮಾರ್ನಿಂಗೆಲ್ಲ ಮಕ್ಳಿಗೆ ಸ್ನಾನ ಮಾಡಿಸಿ ಅವ್ರನ್ನ ರಕ್ಷಾಬಂಧನ ಮಾಡಿಸಿ ಅದು ಮಾಡೋದೇ ಆಗೋಯ್ತು. ನನಗೆ ಫ್ರೆಶ್ ಅಪ್ ಆಗೋದಕ್ಕೆ ಟೈಮೇ ಸಿಗಲಿಲ್ಲ. ಇವಾಗಷ್ಟೇ ಹೋಗಿ ತಲೆ ಸ್ನಾನ ಏನು ಮಾಡಲಿಲ್ಲ ಫ್ರೆಂಡ್ಸ್, ಮೈ ಸ್ನಾನ ಮಾಡ್ಕೊಂಡು ಬಂದೆ. ಹಾಗೆಯೇ ಇವಾಗ ಹಾಫ್ ಆನ್ ಅವರ್ ಆಗಿದೆ. ಆಲ್ರೆಡಿ ಮ್ಯಾರಿನೇಷನ್ ಆಗಿದೆ ಚೆನ್ನಾಗಿ. ಚಿಕನ್ ಎಲ್ಲ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಇವಾಗ ನಾನು ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್ ಪ್ರೀವಿಯಸ್ ವೀಡಿಯೋಗಳಲ್ಲಿ. ಎಷ್ಟೇ ಸಲ ತೋರಿಸಿದ್ರು ನಾವು ಮಾಡೋವಾಗ ಶೇರ್ ಮಾಡಿದರೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆಯೇ ನಾವು ಮಾಡೋ ಟೇಸ್ಟು ಅವರು ಒಂದು ಸಲ ಟ್ರೈ ಮಾಡಿ ನೋಡಿದ್ರೆ ಇಷ್ಟ ಆದರೆ ಅವರು ಸಹ ಅದನ್ನು ಕಂಟಿನ್ಯೂ ಮಾಡ್ಬೋದು ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ನಾನು ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಹಾಗೆ ಯಾವ ಇಂಗ್ರೀಡಿಯೆಂಟ್ಸ್ನ ನಾನು ರುಬ್ಬಕ್ಕೆ ತೊಗೊಂಡಿದ್ದೀನಿ, ಹಾಗೆಯೇ ಮಸಾಲೆನ ಯಾವುದನ್ನ ಒಗ್ಗರಣೆಗೆ ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಹಾಫ್ ಆನ್ ಅವರಲ್ಲಿ ನೀಟಾಗಿ ಮ್ಯಾರಿನೇಷನ್ ಆಗಿದೆ. ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೊಂಡಿರುತ್ತೆ. ಹಾಗೆ ಖಾರದ ಪುಡಿನ ನಾನು ಅದರಲ್ಲಿ ಆಲ್ರೆಡಿ ಹಾಕಿ ಕಲಿಸಿರೋದ್ರಿಂದ ಇಲ್ಲಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದೇನು ಸ್ವಲ್ಪ ದಪ್ಪ ಇದೆ, ಖಾರ ಏನಿಲ್ಲ. ಸ್ವಲ್ಪ ಚಕ್ಕೆ, ಹಾಗೆಯೇ 2 ಏಲಕ್ಕಿ, ಲವಂಗ, 2 ಗಡ್ಡೆ ಬೆಳ್ಳುಳ್ಳಿ, ಹಾಗೆಯೇ ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ. 4 ರಿಂದ 5 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಕ್ಕೆ ಲವಂಗ ಎಲ್ಲ ಜಾಸ್ತಿ ಬಳಸಲ್ಲ ಫ್ರೆಂಡ್ಸ್, ಏಕೆಂದರೆ ನಾವು ಧನಿಯಾ ಪುಡಿ ಮನೆಯಲ್ಲಿ ಮಾಡೋ ಧನಿಯಾ ಪುಡಿಗೂ ಸಹ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿರ್ತೀವಿ. ನಾವು ಹಾಸನ ಸೈಡ್ ಧನಿಯಾ ಪುಡಿನ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಹಾಕ್ತೀವಿ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಬೋದಕ್ಕೆ ಅಷ್ಟು ಮಾತ್ರ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆ ನೀವುಗಳು ಯಾರಾದರೂ ಈ ಪ್ರೊಸೀಜರಲ್ಲೇ ಮಾಡೋರಾಗಿದ್ದರೆ ನನಗೂ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇದೆಲ್ಲ ರುಬ್ಬಿದ್ದಾದಮೇಲೆ ನಾನು ಒಗ್ಗರಣೆಗೆ ಏನು ಹಾಕ್ತಾಯಿದ್ದೀನಿ ತೋರಿಸ್ತಾ ಇದ್ದೀನಿ. ನೋಡಿ, 2 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆಯೇ 3 ಆನಿಯನ್ಸ್ನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಪುದೀನ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಪುದೀನ ಒಗ್ಗರಣೆಲಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ. ನೋಡಿ, ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಳ್ತೀನಿ ನಾನು ಬಿರಿಯಾನಿಗೆ ಯಾವಾಗಲೂ ಅಷ್ಟೇ. ಹಾಗೆಯೇ ಅದ್ರ ಜೊತೆಗೆ 2 ಸ್ಪೂನು ತುಪ್ಪನೂ ಸಹ ಯೂಸ್ ಮಾಡ್ತೀನಿ. ಹಾಗೆ ಒಗ್ಗರಣೆಗೆ ನಾನು ಚಕ್ಕೆ ಲವಂಗ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಜಸ್ಟ್ ಮರಾಠ ಮೊಗ್ಗು ಹಾಗೆಯೇ ಅನಾನಸ್ ಹೂವು ಅಂತಾರಲ್ವ ಅದು, ಹಾಗೆಯೇ ಪಲಾವ್ ಎಲೆ ಇಷ್ಟು ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಇವಾಗ ಆನಿಯನ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಲಿ. ಆನಿಯನ್ನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನು ಚಕ್ಕೆ ಲವಂಗ ಯಾಕೆ ಯೂಸ್ ಮಾಡಲ್ಲ ಅಂದರೆ ಅದು ರೈಸ್ ಮಧ್ಯೆ ಸಿಕ್ಕಿದ್ರೆ ತುಂಬ ಸ್ಟ್ರಾಂಗ್ ಫ್ಲೇವರ್ ಕೊಡುತ್ತೆ. ಸೊ ಹಂಗಾಗಿ ಅದು ನನಗೆ ಇಷ್ಟ ಆಗಲ್ಲ. ಅದನ್ನ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಯಾವಾಗಲೂ ಅಷ್ಟೇ. ನೋಡಿ, ಆನಿಯನ್ ಫ್ರೈ ಆದಮೇಲೆ ಸ್ವಲ್ಪ ಪುದೀನ ಏನು ಹೆಚ್ಚಿಟ್ಕೊಂಡಿದೆ ಅದನ್ನ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗಿದ್ದಾದಮೇಲೆ ಚಿಕನ್ನ ಡೈರೆಕ್ಟಾಗಿ ಹಾಕಿಬಿಟ್ಟು ಅದೊಂದು 5 ಮಿನಿಟ್ಸು ರೋಸ್ಟ್ ಮಾಡ್ಕೋಬೇಕು. ಚಿಕನ್ ಎಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ನೋಡಿ ಫ್ರೆಂಡ್ಸ್, ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ವಾಚ್ ಮಾಡ್ತಾಯಿದ್ರೆ ಈ ರೀತಿಯಾಗಿ ಯಾರಾದರೂ ಬಿರಿಯಾನಿನ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ಟ್ರೈ ಮಾಡಿದ್ದಾದಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅನ್ನೋದು ಸಹ ಶೇರ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಮಸಾಲಾನ ಇವಾಗ ಹಾಕ್ತಾಯಿದ್ದೀನಿ. ಚಿಕನ್ ಒಂದು 5 ನಿಮಿಷ ಬೇಯ್ದಿದ್ದಾದಮೇಲೆ ಇದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಅಷ್ಟೇ ಒಂದು 5 ಮಿನಿಟ್ಸ್ ಇದ್ರ ಜೊತೆಗೆ ಕುದಿಸ್ಕೊಳ್ತೀನಿ. ಆಮೇಲೆ ಇದ್ರ ಜೊತೆಗೆ ರೈಸ್ ಆ್ಯಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, 5 ಮಿನಿಟ್ಸ್ ಅದು ಕುದ್ದು ನೀರು ಬಿಟ್ಟಿದ್ದಾದಮೇಲೆ ಇವಾಗ ನಾನು ತೊಳೆದಿಟ್ಟಿರೋಂಥ ರೈಸ್ನ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಒಂದು 5 ಮಿನಿಟ್ಸು ನೀಟಾಗಿ ಮಿಕ್ಸಪ್ ಮಾಡಿಬಿಟ್ಟು
ಸ್ವಲ್ಪ ಕುದಿ ಬರೋವರೆಗೂ ಬಿಡ್ತೀನಿ. ನೋಡಿ, ಇವಾಗ ನಾನು ಧನಿಯಾ ಪುಡಿ ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಉಪ್ಪನ್ನ ನಾನು ಆಲ್ರೆಡಿ ಕಲಸಿಡ್ಬೇಕಾದ್ರೂ ಸ್ವಲ್ಪ ಹಾಕಿರ್ತೀನಿ, ಹಂಗಾಗಿ ನೋಡ್ಕೊಂಡು ಹಾಕೋಬೇಕು. ಮತ್ತು ನಾನು ಎವರೆಸ್ಟ್ ಅವ್ರದ್ದು ಬಿರಿಯಾನಿ ಮಸಾಲ ಬರುತ್ತಲ್ವ, ಅದನ್ನ ಸ್ವಲ್ಪ ಆ್ಯಡ್ ಮಾಡಿದೆ ಅಷ್ಟೇ. ಖಾರದ ಪುಡಿ ಎಲ್ಲ ಮತ್ತೆ ಆಲ್ರೆಡಿ ಹಾಕಿರೋದ್ರಿಂದ ಏನು ಆಗ್ತಾಯಿಲ್ಲ. ಇವಾಗ ಬಿಸಿ ನೀರನ್ನ ಸೇರಿಸ್ಬಿಟ್ಟು ಇದು ಕುದಿ ಬಂದ ತಕ್ಷಣವೇ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಹಾಕ್ಸಿದ್ರೆ ಈ ಬಿರಿಯಾನಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದು ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು. ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಹಾಕ್ಸ್ಕೊಳ್ತೀನಿ. ನೋಡಿದ್ರಲ್ವಾ ನಾನು ಮಾಡೋ ಬಿರಿಯಾನಿನ ಯಾವ ರೀತಿಯಾಗಿದೆ ಅಂದ್ಬಿಟ್ಟು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಬನ್ನಿ, ತುಂಬ ದಿನ ಆಯಿತು ಕಬಾಬು ಚಿಕನ್ ಎಲ್ಲ ಮಾಡಿ. ಸೊ ಹಂಗಾಗಿ ಮಕ್ಳುಗಳು ಕಬಾಬ್ನ ಕೇಳ್ತಾಯಿದ್ರು. ಅವ್ರಿಗೋಸ್ಕರ ಫಸ್ಟ್ ಕಬಾಬ್ನ ರೆಡಿ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ವಿಜಿಲು ಸಹ ಆರುತ್ತೆ. ಹಾಗೆ ಇದ್ರ ಜೊತೆಗೆ ನನ್ನ ಫ್ರೆಂಡು, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಭಾಗ್ಯಜ್ಯೋತಿ ನಾಗರೆಡ್ಡಿ ಅವರು ಗದಗಿಂದ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿದರು 25th ನನ್ನ ಬರ್ಡೇ ಇದೆ ಅಂದ್ಬಿಟ್ಟು. ತುಂಬ ಖುಷಿ ಆಯಿತು. ಫೇಸ್ ಟು ಫೇಸ್ ನಾನೇ ಮಾತಾಡ್ಕೊಂಡು ಡೈರೆಕ್ಟಾಗಿ ಅವ್ರಿಗೆ ವಿಶ್ ಮಾಡೋಣ ಅಂದ್ಕೊಂಡೆ. ನನಗೆ ಟೈಮ್ ಸಾಕಾಗಲಿಲ್ಲ ಫ್ರೆಂಡ್ಸ್, ಸಾರಿ. ಈ ಮೂಲಕನೇ ನಾನು ನಿಮ್ಗೆ ವಿಶಸ್ನ ತಿಳಿಸ್ತಾ ಇದ್ದೀನಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಭಾಗ್ಯಜ್ಯೋತಿ ಅವ್ರಿಗೆ. ಹಾಗೆಯೇ ಅವ್ರ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ರು. ಮದುವೆ ಆದಮೇಲೆ ಎಲ್ರಿಗೂ ಇದು ಕಾಮನ್ನು, ಫ್ಯಾಮಿಲಿನ ಮಿಸ್ ಮಾಡ್ಕೊಂಡು ಇದನ್ನೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಸೊ ಹಂಗಾಗಿ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ಈ ಬರ್ಡೇಗೆ ನಿಮಗೆ ಆ ದೇವರು ಒಳ್ಳೆ ಆರೋಗ್ಯ ಆಯಸ್ಸನ್ನ ಕೊಟ್ಟು ನೆಮ್ಮದಿನ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಯಾವಾಗಲೂ ಖುಷಿಯಾಗಿರಿ ಭಾಗ್ಯಜ್ಯೋತಿಯವರೇ. ಓಕೆ ಫ್ರೆಂಡ್ಸ್, ಹೋಮ್ ಮೇಡ್ ಕಬಾಬ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳು ಸಹ ಎಂಜಾಯ್ ಮಾಡಿದ್ರು ಇದನ್ನು. ಹಾಗೆ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿತ್ತು ಫ್ರೆಂಡ್ಸ್. ಹಾಗೆಯೇ ತುಂಬ ಜನ ಕಮೆಂಟ್ಸ್ನ ಮಾಡ್ತಾ ಇದ್ದೀರಾ. ಅದನ್ನೆಲ್ಲ ಓದೋದಕ್ಕೆ ನನಗೆ ಟೈಮ್ ಸಾಕಾಗ್ತಾ ಇಲ್ಲ. ನೆಕ್ಸ್ಟ್ ಬರೋ ವ್ಲಾಗಲ್ಲಿ ನಿಮ್ಮ ಕಮೆಂಟ್ಸ್ನ ನಾನು ಓದಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ವ್ಲಾಗಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಈ ರಕ್ಷಾಬಂಧನ ಆದಮೇಲೆ ನನಗೆ 24th ನನ್ನ ಟ್ವಿನ್ ಸಿಸ್ಟರ್ ಮಗನ ಬರ್ಡೇ ಇತ್ತು. ಆ ಬರ್ಡೇ ವ್ಲಾಗ್ನ ನಾನು ನೆಕ್ಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಸಹ ಅದನ್ನ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾವು 3 ಜನ ಸಿಸ್ಟರ್ಸು ಹೋಲ್ ಫ್ಯಾಮಿಲಿ ಒಂದೇ ಕಡೆ ಸೇರ್ಕೊಂಡಿದ್ವಿ. ಈ ಫಂಕ್ಷನ್ಗೆ ಫೋಟೋ ಶೂಟ್ ಎಲ್ಲ ತೊಗೊಂಡ್ವಿ. ತುಂಬಾ ಖುಷಿ ಆಯಿತು, ತುಂಬಾ ಎಂಜಾಯ್ ಮಾಡಿದ್ವಿ. ಆ ವ್ಲಾಗ್ನ ನಿಮ್ಮ ಜೊತೆ ನೆಕ್ಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಸಹ ಅದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ಈ ರೀತಿಯಾಗಿ ರೆಡಿಯಾಗಿದೆ. ತುಂಬ ಉದುದ್ರಾಗಿ, ತುಂಬಾ ಟೇಸ್ಟಿಯಾಗಿ, ತುಂಬ ಚೆನ್ನಾಗಾಗಿತ್ತು. ಮನೇಲಿ ಎಲ್ಲರೂ ಅಷ್ಟೇ ತುಂಬ ಖುಷಿಯಾಗಿ ಬಿರಿಯಾನಿನ ಎಂಜಾಯ್ ಮಾಡಿದರು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನೀವು ಸಹ ಎಂಜಾಯ್ ಮಾಡಿದ್ದೀರಾ. ಹಾಗೆಯೇ ಈ ಬಿರಿಯಾನಿ ರೆಸಿಪಿ ನಿಮಗೂ ಸಹ ಇಷ್ಟ ಆಗಿದೆ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಆಲ್ ಆಫ್ ಯು. ಬಾಯ್.